ಸಾಧನೆ ಎಂಬುದು ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ ಅಂಥೇಳಿ ಬಿಬಿಎಂಪಿ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿನಿಯೊಬ್ಬಳು ಪ್ರೂವ್ ಮಾಡಿದ್ದಾಳೆ. ತಂದೆ ಮಾಡುವುದು ಕೂಲಿ ಕೆಲಸ, ಆದರೆ ಮಗಳು SSLCಯಲ್ಲಿ ಟಾಪರ್ ಆಗಿದ್ದಾಳೆ. ಯಾರಾಕೆ? ಬನ್ನಿ ನೋಡ್ಕೊಂಡು ಬರೋಣ. ಮನೆಯಲ್ಲಿ ಬಡತನ ಇದ್ದರೂ ಓದಿಗೇನೂ ಕಡಿಮೆ ಇಲ್ಲ. ಮೂಟೆ ಹೊರುವವನ ಮಗಳು SSLCಯಲ್ಲಿ ಟಾಪರ್. ಬಿಬಿಎಂಪಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಗೆ 97% ಅಂಕ. ಟ್ಯೂಷನ್, ಸ್ಪೆಷಲ್ ಕ್ಲಾಸ್ ಇಲ್ಲದೆ ಶ್ರೀರಾಂಪುರ ವಿದ್ಯಾರ್ಥಿನಿಯ ಸಾಧನೆ. 2024-25ನೇ ಶೈಕ್ಷಣಿಕ ಸಾಲಿನ SSLC ಪರೀಕ್ಷಾ ಫಲಿತಾಂಶ ಪ್ರಕಟ ಆಗಿದೆ. ಬಿಬಿಎಂಪಿ ಶಾಲೆಯಲ್ಲಿ 55.78% ಫಲಿತಾಂಶ ಬಂದಿದೆ. ಅದರಲ್ಲಿ ಕೆಲವು ವಿದ್ಯಾರ್ಥಿನಿಯರ ಸಾಧನೆ ಸ್ಫೂರ್ತಿದಾಯಕ. ಬಡತನವನ್ನ ಮೆಟ್ಟಿ ನಿಂತು SSLCಯಲ್ಲಿ ಉತ್ತಮ ಫಲಿತಾಂಶ ಪಡೆದಿದ್ದಾರೆ. ಬೆಂಗಳೂರಿನ ಶ್ರೀರಾಮಪುರ ಬಾಲಕಿಯರ ಪ್ರೌಢಶಾಲೆಯ ರಾಜೇಶ್ವರಿ ಎಂಬ ವಿದ್ಯಾರ್ಥಿನಿ 625ಕ್ಕೆ 610 ಅಂಕ ಪಡೆದು 97% ಫಲಿತಾಂಶ ಪಡೆದುಕೊಂಡಿದ್ದಾರೆ. ಕಿತ್ತು ತಿನ್ನುವ ಬಡತನವಿದ್ರೂ ಬಡತನಕ್ಕೆ ಸೆಡ್ಡು ಹೊಡೆದು ಸಾಧನೆ ಮಾಡಿದ್ದಾರೆ. ತಂದೆ ಕೂಲಿ ಕಾರ್ಮಿಕರಾಗಿದ್ದು ಮೂಟೆ ಹೊತ್ತು ಜೀವನ ನಡೆಸ್ತಾರೆ. ಮಗಳ SSLC ಸಾಧನೆಯಿಂದ ಕುಟುಂಬವೇ ಖುಷಿಯಲ್ಲಿದೆ. ನಾನು ಫಸ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದು 600 ಮೇಲೆ ಹೋಗಬೇಕು, 95% ಮೇಲೆ ಬರಬೇಕಂತ. 97 ಬಂದಿದ ತಕ್ಷಣ ತುಂಬ ಖುಷಿಯಾಯಿತು ನನಗೆ. ಎಕ್ಸಾಮ್ ಅಂತ ಹತ್ರ ಅಷ್ಟೊಂದು ಪ್ರೆಷರ್ ಅಷ್ಟೊಂದು ಹಾಕಿಲ್ಲ. ಸ್ಟಾರ್ಟಿಂಗಲ್ಲೇ ಫುಲ್ ಓದ್ಬಿಟ್ಟಿದೆ. ಇವಾಗ ಸುಮ್ಮನೆ ಆವಾಗ ರಿವೈಸ್ ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಇದು ಮಾಡಿದೆ. ಚೆನ್ನಾಗಿ ಬಂದಿದೆ. ಅಂದರೆ ಅವ್ರು ಬಂದ್ಬಿಟ್ಟು ನನಗೋಸ್ಕರ ಇದು ಲ್ಯಾಪ್ಟಾಪು ಅದೆಲ್ಲ ಇಸ್ಕೊಟ್ಟಿದ್ದಾರೆ. ಸೊ ಅಟ್ಲೀಸ್ಟ್ ಅದಕ್ಕೋಸ್ಕರ ಅದು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಆಮೇಲೆ 100% ಬರಬೇಕಂತ ಇತ್ತು. ಬಟ್ ಪರವಾಗಿಲ್ಲ, PUC ಸೆಕೆಂಡ್ ಇಯರಲ್ಲಿ ತಗೊತೀನಿ. ತುಂಬ ಖುಷಿ ಇದೆ. ಎಕ್ಸ್ಪೆಕ್ಟ್ ಮಾಡಿದ್ವಿ, ಹಂಗೆ ಬಂದ್ಲು ಕರೆಕ್ಟಾಗಿ. ಅವಳು ಯಾವಾಗಲೂ ಓದ್ತಾ ಇದ್ಲು. ಅವತ್ತೇ ಕ್ಲೀನಾಗಿ ಓದ್ಕೊತಾ ಇದ್ಲು. ಸ್ಕೂಲಲ್ಲಿ ಮಾಸ್ಟ್ರೇ ಹೇಳ್ತಾಯಿದ್ರು ಇವಳೇ ಫಸ್ಟ್ ಬರೋದು ಅಂತ. ಹಂಗೆ ಆಯಿತು. ತುಂಬ ಕಷ್ಟ ಇತ್ತು. ಅದಕ್ಕೆ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿ ಟ್ಯೂಷನ್ ಯಾವುದೂ ಇಲ್ಲ, ಬರೀ ಅವ್ರು ಸ್ಕೂಲ್ ಟೀಚರ್ ಹೇಳ್ಕೊಟ್ಟಿದ್ದೆ. ಆಮೇಲೆ ಮನೇಲಿ ಬಂದು ಅವಳೇ ಪಾಠ ಮಾಡಿಕೊಂಡು ಓದ್ಕೊಂಡು ಅವಳೇ ಮಾಡ್ಕೊಂಡು ತುಂಬ ಖುಷಿ ಆಯಿತು. ಅವಳು ಚೆನ್ನಾಗಿ ಚಿಕ್ಕ ವಯಸ್ಸಿಂದನೇ ಚೆನ್ನಾಗಿ ಓದ್ತಾ ಇದ್ಲು. ಆವಾಗಲೇ 95% ಬರ್ತಾ ಇದ್ಲು ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲೇ. ಇವಾಗ ಕೊರೋನಾ ಬಂದಾಗ ನಾವು ಅಲ್ಲಿ ಸದ್ರನಲ್ಲಿ ಹಾಕಿದ್ವಿ. ಇಲ್ಲಿ ಅವರು ನಮ್ಮ ದೊಡ್ಡ ಮಗಳು ಅಲ್ಲೇ ಓದಿದ್ದು 9th. ಹಾಂ, ಸಂತೋಷ. ತುಂಬ ಪ್ರೆಷರ್ ತಗೊಂಡು ಓದೋದು ಬೇಡ, ನಾರ್ಮಲ್ ಇದೆ ಸಾಕು. 625ಕ್ಕೆ 614 ಅಂಕ ಬಂದರೂ ಕಡಿಮೆ. ಮರು ಮೌಲ್ಯಮಾಪನಕ್ಕೆ ವಿದ್ಯಾರ್ಥಿನಿ ಅರ್ಜಿ. ಇನ್ನು ಹೇರೋಹಳ್ಳಿ ಬಿಬಿಎಂಪಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಶಾಲಿನಿ 625ಕ್ಕೆ 614 ಅಂಕ ಪಡೆದು 98% ಫಲಿತಾಂಶ ಪಡೆದುಕೊಂಡಿದ್ದಾರೆ. ಆದರೆ ಅಂಕ ಕಡಿಮೆ ಬಂದಿದೆ ಎಂದು ಮರು ಮೌಲ್ಯಮಾಪನಕ್ಕೆ ಹಾಕ್ತೀನಿ ಅಂತಿದ್ದಾರೆ. ಮಗಳ ಸಾಧನೆ ಬಗ್ಗೆ ಹೆತ್ತವರು ಖುಷಿಯಾಗಿದ್ದಾರೆ. ತುಂಬಾ ಖುಷಿ ಇದೆ. ಕಷ್ಟಪಟ್ಟಿದ್ದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿರೋದ್ರಿಂದ ತುಂಬಾ ಖುಷಿ ಇದೆ. ನಾನು 625ಗೆ ಗುರಿ, ನನ್ನ ಗೋಲ್ ಬಂದು 625 ತೆಗಿಬೇಕು ಅಂತ ಇತ್ತು. ಈಗಲೂ 614 ಬಂದಿದೆ, ಬಟ್ ಆದರೂ ಅಕ್ಸೆಪ್ಟ್ ಮಾಡಿದ್ದೀನಿ. ಆದರೂ 8 ಮಾರ್ಕ್ಸ್ ಕಮ್ಮಿ ಬಂದಿದೆ. ರಿವ್ಯಾಲ್ಯೂಷನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ರಿವ್ಯಾಲ್ಯೂಷನ್ ಹಾಕ್ತೀನಿ, ನೆಕ್ಸ್ಟ್ ಮಾರ್ಕ್ಸ್ ಗೇನ್ ಮಾಡ್ತೀನಿ. ಡೇ 1ಇಂದನೂ ಹಾರ್ಡ್ ವರ್ಕ್ ಮಾಡಿದೆ. ಡೇ 1ಇಂದನೂ ಏನೇನು ವರ್ಕ್ ಇತ್ತು ಅವತ್ತು ಕಂಪ್ಲೀಟ್ ಮಾಡಿದೆ. ನನ್ನ ಗೋಲ್ ರೀಚ್ ಮಾಡಬೇಕು ಅಂತ ಅವತ್ತಿಂದನೂ ಓದ್ತಾ ಇದ್ದೆ. ಡೇ ಲಾಸ್ಟ್ ಟಿಲ್ ಎಕ್ಸಾಮ್ April 4th ನನ್ನ ಇದು ಹಾರ್ಡ್ ವರ್ಕ್ ಕಂಟಿನ್ಯೂಸ್ ಆಗಿತ್ತು, ಸ್ಟಾಪ್ ಆಗಿರಲಿಲ್ಲ. ನಮ್ಮ ಉದ್ದೇಶ ಬರೀ ಎಜುಕೇಷನ್ ಕೊಡಿಸ್ಬೇಕು ಅಂತಲೇ, ನಾವಿನ್ನೇನು ಮಾಡೋಕ್ಕಾಗಲ್ಲ, ಆಸ್ತಿ ಮಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಅವಳು 8th 9th ಅವಳು ಸ್ಕೂಲ್ದು ರೆಕಾರ್ಡ್ಸ್ ಎಲ್ಲ ನೋಡಿ SSLCಲಿ ಔಟ್ ಆಫ್ ಔಟ್ ತೆಗಿತಾಳೆ ಅಂದ್ಬಿಟ್ಟು, ನನ್ನ ಮಗನ ಸಹ ಹೆಚ್ಚಿಗೆ ಮೆರಿಟ್ ತೆಗೆದ, ಇವಳು ತೆಗಿತಾಳೆ ಅಂದ್ಬಿಟ್ಟು ನಾವು ಫುಲ್ ಸಪೋರ್ಟ್ ಕೊಟ್ಟು ಓದೋದೇ ಒಂದು ವಿದ್ಯೆ ಒಂದು ಇಂಪಾರ್ಟೆಂಟ್ ಅಂದ್ಬಿಟ್ಟು ಮಾಡಿದ್ವು. ಒಟ್ಟಾರೆ ಬಡತನವನ್ನ ಮೆಟ್ಟಿ ನಿಂತು ವಿದ್ಯಾರ್ಥಿನಿಯರು ಉತ್ತಮ ಫಲಿತಾಂಶ ಪಡೆದಿರೋದು ನಿಜಕ್ಕೂ ಸ್ಫೂರ್ತಿದಾಯಕ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.